ಅಲ್ಲ, ಕೆಟ್ಟದಾಗದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದೇನೋ ಒಂಥರಕ್ಕೆ ಹೌದೇಯ ಕಣ ಸಚಿನ ಮಾತ್ರ. ನಿಂಗೆ ಇಂಥ ಒಂದು ಹುಷಾರಿಲ್ಲ ಆಗಿದ್ರೆ ಆಗದೆ ಇದ್ದಿದ್ರೆ ನೀ ಬತ್ತಿದ್ದ ಇಲ್ಲೇ ಇಷ್ಟು ದಿವಸ ಇರೋಕೆ ಒಪ್ತಿದ್ದ ನೋಡು. ಎಂಥದಾರ ಆಗಲಿ, ಎಷ್ಟೋ ವರ್ಷದ ಮೇಲೆ ನಿನ್ನ ಮನೇಲಿ ಬಂದು ನೀ ಇರಂಗಾಗ್ಯದ. ನಮಗೂ ಒಂದು ಸಮಾಧಾನ, ಮನೆ ಮಗ ನಮ್ಮ ಜೊತೆನೇ ಅದಾನೆ ಅಂತ. ಏನು 24 ಗಂಟೆ 365 ದಿವ್ಸನೂ ಡ್ಯೂಟಿ 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 ಅನ್ನೋದು ಬಿಟ್ಟರೆ ಬೇರೆ ಆಲೋಚನೆ ಇರಲ್ಲ ನಿನಗೆ. ಈಗ ನೋಡು ಹೆಂಗೆ, ಈಗ ಡ್ಯೂಟಿಗೆ ಹೋಗಂಗಿಲ್ಲ, ಎಂಥದ್ದು ಹೋಗಂಗಿಲ್ಲ. ಆವಾಗಲೇ ಸ್ವಲ್ಪ ಕೇರ್ ಮಾಡಿದರೆ ಈಗ ಇಷ್ಟು ಮಿಗರಿತಿರಲ್ಲ ಇದು. ನೀನೊಬ್ಬ ಸುಮ್ಮನಿರ ಮಾರಯ್ಯ, ನನ್ನ ಅನ್ಗೋಳು ನಂಗಾಗಿದೆ. ನೀ ನೋಡಿದ್ರೆ ಆರಾಮಾಗಿ ಇರೋಕ್ಕತ್ತು ಮನೇಲಿ ಅಂತಿ. ಏನು ಎಷ್ಟು ದಿವಸ ಆರಾಮಾಗಿರೋಕ್ಕತ್ತದೆ? ಈಗ ಏನು ಆರಾಮ್ ತೊಗೊಂಡಿರ್ತೀನೋ ಅದಷ್ಟು ಕಕ್ಕಬೇಕಾಗ್ತದೆ ಆಮೇಲೆ ಹೋದ್ಮೇಲೆ ಅಲ್ಲಿ, ಗೊತ್ತಾ? ಆದರೂ ಎಂಥ ಮಳೆ ಮಾರಯ್ಯ, ದೇವ್ರೆ, ನಂಗಂತೂ ತಲೆ ಕೆಟ್ಟೇ ಹೋಯ್ತು. ಬಂದಲ್ಲಿಂದ ಬರೀ ಜೊಯ್ ಅಂತ ಸುರೀತಾನೇ ಅದೇ. ಭಾಳ ಚಳಿ. ನೀವೆಲ್ಲ ಅದು ಹೆಂಗಿರ್ತೀರೇನ ಮರಯ್ಯ? ಅಲ್ಲ, ಹೆಂಗಿರ್ತೀರಿ ಅಂದರೆ ನಿಮ್ಮದು ಒಳ್ಳೆ ಕಥೆ ಆಯ್ತಲ್ಲ ಮರಯ್ಯ. ಇರ್ಬೇಕಾ ಮತ್ತೆಂತ ಮಾಡೋದ? ನಮ್ಗೆ ಇಲ್ಲಿ ಹಳ್ಳಿಲಿ ಆಗಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದರೆ ನಿಮ್ಮನೇಲಿ ಎಷ್ಟು ದಿವಸ ಬಿಟ್ಕೋತೀರಿ ನೋಡೋಣ ಹೇಳ. ಅಂಥದ್ದು ನಮ್ಗೆ ಅಭ್ಯಾಸ ಆಗಿದೆ. ಅಂದರೆ ಹೋದ ವರ್ಷ ಆದರೆ ಇಷ್ಟು ಮಳೆ ಇರಲ್ಲ. ಹೋದ ವರ್ಷ ಈ ಟೈಮಲ್ಲೆಲ್ಲ ಒಳ್ಳೆ ಬಿಸಿಲು. ಈ ವರ್ಷ ಈ ಥರ ಮಳೆ, ಹಾಗೆ ಒಂದು ವರ್ಷ ಹಂಗೆ ಒಂದು ವರ್ಷ ಹಿಂಗೆ. ಮುಂದಿನ ವರ್ಷ ನೋಡ್ಬೇಕಾದ್ರೆ ಬರೀ ಬಿಸಿಲೇ ಇರ್ತದೆ. ನೆಟ್ವರ್ಕ್ ಒಂದು ಸಿಗಲ್ಲ ಅನ್ನೋದು ಬಿಟ್ಟರೆ ಬೇಸಿಗೆಗಿಂತ ಮಳೆಗಾಲನೇ ಚೆಂದ, ಗೊತ್ತಾ ನಿಮಗೆ? ಆ ಸೆಕೆಯಲ್ಲಿ ಆ ಬೆವರು ಈ ಸತಿ ಒಂದು 2 ತಿಂಗಳು ಕಳಿಬೇಕಾರೆ ಸಾಕು ಬೇಕಾಗಿ ಹೋಗಿತ್ತು. ಯಾವಾಗ ಮಳೆ ಬರ್ತದೇನೋ ಅಂತ ಕಾಯ್ತಿದ್ದು, ಬಂದಿದ್ದು ನಿಲ್ಲೇ ಇಲ್ಲ, ಬತ್ತಾನೆ ಅದೇ. ಇನ್ನೂ ಒಂದು 2-3 ದಿವಸ ಮಳೆ ಅಂತಾರಪ್ಪ. ಈ ಥರ ಮಳೆ ಹೋಗಿದ್ರೆ ಎಂತ ಆತದ ಏನು? ತೋಟದಲ್ಲಿ 1-2 ಅಡಿಕೆ ಮರ ಬಿದ್ದವೆ, ನೋಡಿದ್ರು ಹೊಟ್ಟೆ ಉರಿತದೆ. ಎಲ್ಲದರಲ್ಲೂ 3-4 ಕೊನೆ ಇದ್ದು. ಆದರೂ ಅಣ್ಣ, ಒಂಥರ ಖುಷಿ ಆಗ್ತದೆ ಮಾತ್ರ ನೀನು ಮಾತಾಡೋದು ನೋಡ್ರಿ. 1 ವರ್ಷನಾರು ನಿಂಗೆ ತೋಟಕ್ಕೆ ಹೋಗಿ ಎಷ್ಟು ಅಡಿಕೆ ಮರ ಬಿದ್ದು ಕೊಳೆ ಬಂತ ಏನು ಎಂತ ನೋಡೋಕೆ ಗೊತ್ತಾ? ಗೊತ್ತಿತ್ತನ? ಈ ವರ್ಷನೇ ಫಸ್ಟ್ ಏನಲ್ಲ? ಸಾಕು ಸುಮ್ಮನಿರು ಮರಯ್ಯ. ಮತ್ತು ಇಲ್ಲೆಲ್ಲ ನೋಡ್ಕಿತ್ತಿದ್ದಿದ್ದು ಯಾರು? ಅಲ್ಲ, ಎಂತ ನೋಡ್ಕಿತ್ತಿದ್ದ? ಕೊನೆ ತೆಗೆದು ಚೇಣಿ ಕೊಡ್ತಿದ್ರಿ, ಬೇಸಾಯ ಏನು ಮಾಡ್ತಿರ್ಲ. ವರ್ಷಕ್ಕೆ 1 ಸತಿನೂ ತೋಟಕ್ಕೆ ಓದ್ತಿರ್ಲ. ಅದು ಅವಾಗಾತು. ಈಗ ಕೇಳಬೇಕಾರೆ ಮನೇಲಿ ಯಾರ ಹತ್ರನಾರ ದಿನಕ್ಕೆ 1 ಸತಿನಾರ ನಾ ತೋಟಕ್ಕೆ ಹೋಗದೇ ಇರಲ್ಲ, ಗೊತ್ತಾ? ಅದೇ ಮತ್ತು ನಾನು ಹೇಳಿದ್ದು. ಈಗ ಮಾಡ್ದಂಗೆ ಅವಾಗಿಂದ ಮಾಡ್ಕಿ ಬಂದಿದ್ರೆ ನೀ ಹೆಂಗೆ ಇರ್ಬೋದಿತ್ತು ಇಷ್ಟೊತ್ತಿಗೆ? ಯೋಚನೆ ಮಾಡು. ಅದೆಲ್ಲ ಹೋತಲ್ಲ ಬಿಡು, ಮತ್ತೆ ಅಂತ ಕೇಳೋದು. ಹಂಗೆ ನಾನು ಹೇಳ್ಬೋದು. ಈಗ ನೀ ನೋಡು, ಅಪ್ಪ ಅಮ್ಮನ ಮಾತು ಧಿಕ್ಕರಿಸಿ ಯಾವುದೋ ಒಂದು ಹುಡುಗಿನ ಅದು ಅಣ್ಣಗೆ ಮದುವೆ ಬೇಕಾರೆ ಮುಂಚೆ ಆಗದೆ ಇದ್ದಿದ್ರೆ ಯಾವಾಗಲೂ ಬಂದು ಹಿಂಗೆ 1-2 ತಿಂಗಳು ಇರ್ಬೋದಿತ್ತು ಇಲ್ಲೆಯ. ಮನೆ ಜೊತೆನೂ ಎಷ್ಟು ಕಾಂಟ್ಯಾಕ್ಟ್ ಇರ್ತಿತ್ತು. ನಮ್ಮ ಮಲೆನಾಡು ಕಡೆದೇ ಯಾವ್ದಾರು ನಮ್ಗೆ ಗೊತ್ತಿದ್ದು ಹುಡುಗಿನ ಆಗಿದ್ರೆ ಜೀವನವೂ ಎಷ್ಟು ಚೆನ್ನಾಗಿರ್ತಿತ್ತು, ಗೊತ್ತಾ? ಈಗ ನನ್ನ ಜೀವನಕ್ಕೆ ಏನಾಗಿದೆ? ಈಗ ಎಂತ ಆಗ್ಯದ ಜೀವನಕ್ಕೆ? ಏನಾಗಲ್ಲ, ಆದರೂ ಹೇಳಿದ್ದು ನಾನಷ್ಟೇ. ಅಲ್ಲ ಮರತಿ, ಇಷ್ಟೊತ್ತು ಎಂತ ಮಾಡ್ತಿದ್ದೀಯೆ? ಅಲ್ಲ, ಆ ಹುಡುಗ ಒಂದು ಲೋಟ ಕಾಫಿ ತಗೊಂಡೋಗಿ ಕೊಡ್ಲ? ನಿನ್ನ ಮಾವು ಬಂದರೆ ಚಳಿ ನಡುಕ್ತಾನೆ ಇರ್ತಾರೆ, ಅವ್ರಿಗೆ ಕಾಪಿ ಇಲ್ಲ. ನಾನಂತೂ ನಿಂಗೆ ಲೆಕ್ಕಕ್ಕೆ ಇಲ್ಲಲ್ಲ. ನಿನ್ನ ಗಂಡ ಎತ್ಲಕ್ಕೆ ಹೋದ? ಅವನಿಗೆ ಕಾಫಿ ಕೊಟ್ಟ? ಇಲ್ಲಮ್ಮ, ಅವ್ರಿಗೆ ಕಾಫಿ ಕೊಡಲ, ಅವ್ರು ಒಳಗೆ ಬರಲಪ್ಪ. ಎತ್ಲಕ್ಕೆ ಹೋಗ್ಯಾರಂತನೇ ಗೊತ್ತಿಲ್ಲ. ನಾನು ಕರೆದು ಸುಮ್ಮನೆ ಹಾಕ್ಕೊಂಡೆ. ಆಮೇಲೆ ಎಷ್ಟೊತ್ತಿಗಾರೋ ಬಂದು ಕುಡಿಲಿ ಅಂತ. ನಿಮ್ಮ ಕಾಫಿ ಇಲ್ಲಿ ಇಟ್ಟಿನಿ ನೋಡಿ. ನಾನು ಒಂಚೂರು ಸಚಿನಣ್ಣ ಕೊಟ್ಟು ಬರ್ತೀನಿ. ಬಹುಶಃ ಇವರು ಅಲ್ಲೇ ಅದಾರೇನೋ, ಅಣ್ಣ ತಮ್ಮ ಮಾತಾಡ್ತಿದಾರೇನೋ. ಅವರಿಬ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ಇಲ್ಲಿ ತಗಬೈಲೆ ಯಾರಿಬ್ರಿಗೊಂದು ಬೇರೆ ತಗೊಂಡು ಹೋಗೋಕ್ಕೆ ನನ್ನ ಕಾಫಿನ ಅಲ್ಲೇ ಇಟ್ಕೊಂಡು ನಾ 3 ಜನ ಅಲ್ಲೇ ಕುತ್ಕೊಂಡು ಕುಡಿತೀನಿ. ಕೊಡಿಲಿ. ಏನಂದು ಇದು ಮಾಡ್ತೀಯ ಮರತಿ? ಅಯ್ಯೋ ರಾಮ, ತೊಗೊಂಡೋಗಿ ಯಾರು ಬೇಡ ಅಂದ್ರೆ ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತೀರಿ? ನೀವು ಇಲ್ಲೇ ಕುತ್ಕೊಂಡು ಕುಡಿತೀರೇನೋ ಅಂತ ನಾನು ಅವ್ರಿಗೆ ತೊಗೊಂಡು ಹೋಗೋಕೆ ಹೊರಟೆ ಅಷ್ಟೇ. ಅಲ್ಲ, ಅಮ್ಮ ಈಗಲಾರು ಸ್ವಲ್ಪ ಬದಲಾಗ್ಯಾರ. ನೀನಾರು ಒಂಚೂರು ಹೇಳ್ತಿದ್ದೀಯಾ? ಹೆಂಗೆ ಹೇಳ? ಅಂತ ಹೇಳದ ಮರಯ್ಯ. ಹಾಗೆ ನಾನೆಂತಾರು ಹೇಳಕ್ಕೆ ಹೋದರೆ ಹೆಂಡತಿ ಪರ ವಹಿಸ್ಕೊಂಡು ಬತ್ತೀಯ ಅಂತ ಅದೊಂಥರ ಹೇಳಕ್ಕೆ ಶುರು ಮಾಡ್ತದೆ. ಈ ಅಪ್ಪನೇ ಎಲ್ಲರೂ ಹಾಗಲ್ಲ ಹಿಂಗೆ ಅಂತ ಹೇಳ್ತಿರ್ತಾರೆ. ಈಗ ಸ್ವಲ್ಪ ಪರವಾಗಿಲ್ಲ. ಈಗ ಸರಿತಾ ಜಾಬ್ ಮಾಡ್ತೀನಿ ಅಂತ ಹೇಳಕ್ಕೆ ಶುರು ಮಾಡ್ದಲ್ಲಿಂದ ಅಂತೂ ಸಿಟ್ಟೇ ಸಿಟ್ಟು, ಎಲ್ಲರ ಮೇಲೂ ಸಿಟ್ಟು. ಅವಳು ಡ್ಯೂಟಿಗೆ ಫಸ್ಟು ಕೇಳ್ಕೊಂಬರಕ್ಕಂತ ಹೋದ್ಲಲ್ಲ,
ಮಲಗ್ದರಿಂದ ಹೇಳಲೇ ಇಲ್ಲ ಅಮ್ಮ, ಮಲ್ಕಿಂಡೇ ಇತ್ತು. ಆಮೇಲೆ ಎದ್ದ ಮೇಲೂ ಅಷ್ಟೇ ನನ್ನ ಹತ್ರ ಅಪ್ಪನ ಹತ್ರ ಎಲ್ಲ ಮಾತುಕತೆನೇ ಇರಲ್ಲ. ಎಲ್ಲರ ಹತ್ರನೂ ಹೇಳಿ ಹೇಳಿ ಎಲ್ಲಿ ಸರಿತು ನಮಗೂ ಫೋನ್ ಮಾಡಿ ಹೇಳಿದೆ ನಿಮ್ಮ ಮಗಳನ್ನ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅಂತ. ನಂಗೆ ಸ್ವಲ್ಪ ಏನೋ ಹೇಳ್ತು, ನಾನು ಮತ್ತು ಅದರ ಮಾತಿಗೆ ಹೆಚ್ಚು ಗಮನ ಕೊಡಲೆಲ್ಲ ಬಿಡ್ತು. ಅಪ್ಪನ ಹತ್ರ ಅದು ದಿನಾ ಹೇಳ್ತಿತ್ತಂತೆ ಬೇಡ ಅಂತ. ಗುಂಡನ ಹತ್ರನೂ ಹೋಗಿ ಹೇಳಿದಂತೆ ಅದು ಕೆಲ್ಸಕ್ಕೆ ಹೋದರೆ ಸರಿಯಾಗಲ್ಲ, ಮತ್ತು ಗಂಡ ಹೆಂಡತಿ ಜಗಳ ಮಾಡ್ಕೊತಾರೆ, ಬೇಡ ನೀನು ಸಣ್ಣಮ್ಮನ ಹತ್ರ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳು ಅಂತ. ಸಮ ದಬಾಯಿಸೋಕ್ಕಾಗಲ್ಲ ನಿನಗೆ, ನೀ ಸುಮ್ಮನಿರೋದು ನೋಡ್ಕೊಂಡು ಅದಷ್ಟು ಮಾಡೋದು. ಅದು ಹಂಗೆ ಹೇಳ್ದಷ್ಟು ಸುಲಭ ಅಲ್ಲ ಕಣ ಸಚಿನ. ಒಂದು ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು. ಮತ್ತು ನೋಡು ಈಗ ಎಂತಾರು ಒಂಚೂರು ನನಗೆ ಆವಾಗೆಲ್ಲ ಇದಾದಾಗ ಪಾಪ ಅಮ್ಮನೇ ಈಗ ಅದ್ರ ಕೈಯಲ್ಲಿ ಇದ್ದಿದ್ದು ಬಾಯಲ್ಲಿ ಇದ್ದಿದ್ದೆಲ್ಲ ಕೊಟ್ಟದೆ ಪಾಪ. ಅದನ್ನೇ ಹೇಳೋಕ್ಕೆ ಶುರು ಮಾಡ್ತದೆ, ನಿಂಗೆ ಆವಾಗ ಹಾಗೆಲ್ಲ ಇದು ಮಾಡೋಕ್ಕೆ ನಾನು ಬೇಕಿತ್ತು, ಈಗ ನಾನು ಕಣ್ಣಿಗೆ ಕಾಣಲ್ಲ ಹಾಗೆ ಹೀಗೆ ಅಂತ. ಅವಾಗ ಏನು ಮಾಡ್ತೀವಿ ಹೇಳೋ? ಮತ್ತು ಯಾರು ಒಂದು ಹೇಳಿ 3 ಮಾತು ಕೇಳ್ತಾರೆ ಅನ್ನೋದು ನಾ ಸುಮ್ಮನೆ ಇರೋದು. ಸರಿತ್ನು ಸುಮ್ಮನೆ ಇರ್ತದೆ, ಅದು ಈಗೀಗ ಸ್ವಲ್ಪ ಜೋರಾಗ್ಯದ. ಅದು ತಿರುಗೇನಾರು ಹೇಳ್ತದೆ ಅಮ್ಮಗೆ. ನೋಡು, ತಿರುಗೇನಾರು ಹೇಳ್ದು ಕೂಡಲೇ ಜೋರಾಗಿದೆ ಅಂತನಾ? ಬುದ್ಧಿ ಬಂದದೆ ಅವರಿಗೇನು, ಜೋರಾಗಿದ್ದಲ್ಲ. ಮೊದಲಿಂದನೂ ಹೀಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಮ್ಮ ಸರಿಯಾಗಿರ್ತಿತ್ತು. ನೀನು ಸ್ವಲ್ಪ ದಿನ ನೋಡು, ಸರಿ ಆಗ್ತದೆ. ಸಾಕು ತೆಗಿ ಮರೆ ಎತ್ಲಾಗೆ ಕಡಿಕೆ ಎಲ್ಲಾರ ಅಮ್ಮ ಈ ಕಡೆ ಬರೋದು ಕೇಳಿಸ್ಕೊಳೋದು, ಮತ್ತೆ ಯಾಕೆ ಅದ್ರ ಮನಸ್ಸಿಗೆ ಒಂದು ಬೇಜಾರು. ಬೇರೆ ಅಂತಾರೆ ಮಾತಾಡು. ವಾಗೇಶ ಇಲ್ಲಿ ಬಂದು ಏನತ್ರ ಮಾತಾಡ್ತಾ ಕೂತ್ಕೊಂಡಿಯನ? ನಾ ಸುಮ್ಮನೆ ಅಲ್ಲೆಲ್ಲ ಹುಡ್ಕೋದು ಕಾಫಿ ಕುಡಿಯೋಕೆ ಇನ್ನೂ ಬರಲಲ್ಲ ಅಂತ. ಹೇಳ ಸಚಿನ್, ಹೇಳ ಕಾಫಿ ಕುಡ್ಕೊ, ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡ್ಕೊಂಡ್ರೆ ತಿನ್ನೋಕ್ಕೆ ಎಂತ ಕೊಡೋಣ ಅಂದರೆ ಎಂತ ಕೊಡಬೇಕು ಎಂತ ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಮರಯ್ಯ. ನೀನು ಕೆಲಸ ಮಾಡ ಸಚಿನ, ಡಾಕ್ಟ್ರಿಗೆ ಒಂದು ಫೋನ್ ಮಾಡಿ ಕೇಳ ಎಂತ ತಿನ್ಬೋದು ಎಂತ ಬಿಡ್ಬೋದು ಅಂತ. ಬಿಸ್ಕಟ್ ತಿನ್ಬೋದೇ ಏನಾ? ವಾಗೇಶ್ ಒಂದು ಕೆಲಸ ಮಾಡ, ಸಾಯಂಕಾಲಕ್ಕೆ ಪೇಟೆ ಕಡೆ ಹೋದವ, ಒಂದು 2 ಪ್ಯಾಕ್ ಟೋಸ್ಟು, ಒಂದು 2 ಪ್ಯಾಕ್ ಬಿಸ್ಕೆಟು ತಗೋಬಾ. ಒಂಥರ ಸುಮ್ಮನೆ ಮುಲ್ಕಿಂಡಲ್ಲೇ ತಲೆ ಬೇಜಾರಲ್ಲನ, ಬಾಯಾಡ್ತಿರೋಕ್ಕಾರು ಆಗ್ತದೆ. ಹೇಳ ಸಚಿನ್, ಹೇಳ. ಓ, ಏನು ಮರತ್ತೀಯ ಅಮ್ಮ ಇವತ್ತ? ಭಾಳ ವಿಶೇಷನೇ ಬಿಡು. ನೀನು ಕಾಪಿ ಕಾಸ್ಕಿ ಬಂದೀಯಾ? ನೀ ಕುಡ್ದಾ? ಸರಿ, ಎಲ್ಲಿಗೆ ಹೋಗಿದೆ? ನೀ ಕಾಪಿ ತಗೊಬಂದೀಯಲ್ಲ? ಓ, ನಿಂದು ಒಳ್ಳೆ ಕಥೆ ಆಯ್ತು ಮಾರಯ್ಯ. ನೀ ಹೇಳೋದು ನೋಡಿದ್ರೆ ಏನು ನಂಗೆ ಕಾಫಿ ಕಾಸೇ ಗೊತ್ತಿಲ್ಲ, ಅಡುಗೆ ಮನೆಗೆ ಹೋಗೇ ಗೊತ್ತಿಲ್ಲ ಅನ್ಬೇಕ. ಏನು ಪ್ರತಿಯೊಂದಿನ ನಿನ್ನ ಹೆಂಡತಿನೇ ಕಾಸು ಕೊಡ್ತದನಾ? ನಾ ಕಾಸು ಕೊಟ್ಟಿದ್ದು ನಿಂಗೆ ಏನಿದ್ರೆ ಹೇಳು. ಆಗ ಹೆಂಡತಿ ಧರ್ಮನಿಗೆಲ್ಲ ಹೋಗ್ತಿತ್ತಲ್ಲ, ಅವಾಗ ಯಾರು ಕಾಸಿದ್ದ? ಧರ್ಮನಿಗೆ ಹೋಗೋಕ್ಕೆ ಇಲ್ಲಿ ಇದ್ದಾಗಲೇ ಎಷ್ಟು ದಿನ ನಾನು ಕಾಸು ಕೊಡ್ಲಾ? ಈಗ ಅದು ಹಂಗೆ ನೋಡಿ ಮತ್ತೀಗ ನಮ್ದಾರೆ ಅಂತಾರೆ ಆಗ್ತದೆ. ಅಮ್ಮ ಪಾಪ ಹುಷಾರಿಲ್ಲಿದ್ದವು ಮುಲ್ಕಿಂಡನಲ್ಲ ಅಂತೇಳಿ ಎಲ್ಲರೂ ಕಾಫಿ ಕೊಡೋಣ ಅಂತ ತಗೊಬಂದೀನಿ. ನೀವೊಂದು ಮಾತಾಡ್ತೀಯ ಮಾತ್ರ ವಾಗೇಶ. ಇಲ್ಲೇ ಅಮ್ಮ, ಸುಮ್ಮನೆ ತಮಾಷೆಗೆ ಹೇಳಿದ್ದು ನಾನು. ಸಚಿನ, ಹೇಳ ಕಾಪಿ ಕುಡಿಬೋದು, ಹೇಳು.